ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಗಳು ಕುಸುಮ. ಓಕೆ, ಇವತ್ತೇನಪ್ಪ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಇವತ್ತು ನಾವು ಹೊರಟಿರೋದು ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿದೆ ನೇಚರು. ಬೆಳಗ್ಗೆ ಮಾರ್ನಿಂಗ್ 7:30 ನಾವು ಅಲ್ಲಿಗೆ ರೀಚ್ ಆಗಿತ್ತು. ಕೊನೆಗೂ ನಾವು ಸೌದತ್ತಿಗೆ ಬಂದು ಇಳಿದ್ವಿ. ಬಸ್ಸು ಲಾಸ್ಟು ಸ್ಟಾಪು ಹೊರಗಡೆ ನಮ್ಮನ್ನು ಬಿಟ್ಟರು. ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿರೋ ನೇಚರು ಕೂಡ ನಿಮಗೂ ತೋರಿಸ್ಬೇಕು ಅಂತ ಆಸೆ ಆಯಿತು. ಹಾಗಾಗಿ ಪ್ರತಿಯೊಂದೂ ವೀಡಿಯೋ ಮಾಡ್ತಾನೆ ಬಂದ್ವಿ. ಸೊ ಇವಾಗ ನಾವು ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ. ಸೊ ಇವತ್ತು ಬೇರೆ ಶನಿವಾರ, ವಾರದ ದಿನ ಅಲ್ಲ. ನೋಡ್ತಿದ್ದೀರಲ್ವ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲಿ ನೋಡಿದ್ರು ಜನ ಇದ್ದಾರೆ. ಇನ್ನು ತಾಯಿಯ ವಾರದ ದಿವಸ ನಾವು ಬಂದರೆ ನಿಜವಾಗ್ಲೂ ಕಾಲಿಡೋಕ್ಕೂ ನಮಗೆ ಇಲ್ಲಿ ಜಾಗ ಇರಲ್ಲ ಅಂತ ಅಷ್ಟು ಜನ ಇರ್ತಾರೆ. ಮಂಗಳವಾರ, ಶುಕ್ರವಾರ, ತಾಯಿ ವಾರದ ದಿವಸ ಇವಾಗಲೇ ಎಷ್ಟು ಜನ ಇದೆ. ಕೊನೆಗೂ ತಾಯಿಯೇ ದರ್ಶನಕ್ಕೆ ಪಡೆಯೋಕ್ಕೆ ತಾಯಿಯ ಹತ್ರನೇ ನಾವು ಬಂದಾಯಿತು. ದೇವಸ್ಥಾನ ಒಳಕ್ಕೂ ಕೂಡ ನಾವು ಬಂದಾಯಿತು. ಇವಾಗ ತಾಯಿಗೆ ಹಣ್ಣು ಕಾಯಿ ತೊಗೊಂಡು ಹೋಗೋಣ. ಆ ತಾಯಿ ದರ್ಶನ ಪಡೆಯೋದಕ್ಕೆ ನಾನು ಕೂಡ ಹಣ್ಣು ಕಾಯಿ ಹೂವನ್ನು ತೊಗೊಂಡು ಕೂಡ ಹೊರಟಾಯಿತು. ಆ ತಾಯಿಯ ದೊರ್ಬಾಗಲ ಹತ್ರ ಎಂಟ್ರೆನ್ಸ್ ಇದ್ದೀನಿ. ನೋಡ್ತಿದ್ದೀರ ಅಲ್ವಾ ಎಷ್ಟು ಜನ ಇದ್ದಾರೆ ನೋಡೋದಕ್ಕೆ. ಹಬ್ಬ ಕೊನೆಗೂ ಆ ದೇವಸ್ಥಾನ ಒಳಗಡೆ ನಾವು ಬಂದಾಯಿತು. ನೋಡ್ತಿದ್ರಲ್ಲ, ಇದು ಫಸ್ಟು ಆ ತಾಯಿ ದರ್ಶನ ಮಾಡೋದಕ್ಕೆ ಬಾಗಿಲಿದು. ಸೊ ಈ ಬಾಗಿಲು ಇವಾಗ ಮುಚ್ಚಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಮನಸಾರೆ ಹರಕೆನ ಯಾರಾದರೂ ಮಾಡ್ಕೊಂಡು ಇಲ್ಲಿ ಕಟ್ಕೊಂಡು ಹೋದರೆ ಅದು ನೆರವೇರುತ್ತೆ ಅನ್ನೋ ಒಂದು ವಾಡಿಕೆ, ಸತ್ಯ ಗಾಯ್ಸ್. ಆ ತಾಯಿನ ದರ್ಶನ ಮಾಡೋದಕ್ಕೂ ಕೂಡ ನಾವು ಕ್ಯೂ ಮುಖಾಂತರ ಹೋಗಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂ ಇದೆ ಅಂತ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 4 ಲೈನ್ ಇದೆ, 5-6 ಲೈನ್ ಇದೆ. ಸೊ ಅದೆಲ್ಲ ದಾಟ್ಕೊಂಡು ನಾವು ಹೋಗಬೇಕು. ಬನ್ನಿ ಆ ತಾಯಿನ ದರ್ಶನ ಮಾಡೋಣ. ಅದೇ ಲೈನಲ್ಲೂ ನಾವು ಕೂಡ ಇದ್ವಿ. ನಾನು, ನನ್ನ ಮಗ ಆ ತಾಯಿನ ಮನಸಾರೆ ಹರಿಸ್ಕೊಂಡು ಆ ತಾಯಿನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ನಾನು ಕೂಡ ಆ ತಾಯಿಗೆ ಭಂಡಾರನ ಉದೋ ಅನ್ಕೊತ ದೇವಸ್ಥಾನ ಸುತ್ತಲೂ ಹಾಕ್ಕೊತ ನಾನು ಕೂಡ ಆ ತಾಯಿನ ದರ್ಶನ ಮಾಡಿದೆ. ಉದೋ ಅನ್ಕೊಂತ ಆ ತಾಯಿನ ದರ್ಶನ ಮಾಡಿಕೊಂಡು ಕೊನೆಗೂ ಆ ತಾಯಿನ ನೋಡಿಕೊಂಡು ನಾವು ಕೂಡ ಬಂದ್ವಿ. ಇದೇ ಬಾಗಿಲಿಂದ ನಾವು ಕೂಡ ಬಂದಿದ್ದು. ತುಂಬಾ ಖುಷಿಯಾಯಿತು ಆ ತಾಯಿನ ದರ್ಶನ ಪಡೆದು. ತುಂಬಾ ಖುಷಿ ಆಯಿತು ಗೈಸ್. ಆ ತಾಯಿನ ದರ್ಶನ ಹತ್ತಿರದಿಂದ ಇವತ್ತು ನೋಡಿದೆ. ಎಷ್ಟೋ ಸಲ ಬಂದಾಗ ನಮಗೆ ನಿಲ್ಲಕ್ಕೂ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಒಂದು 5 ಸೆಕೆಂಡ್ ಆದರೂ ಕನಿಷ್ಠ ಆ ತಾಯಿನ ಕಣ್ಣು ತುಂಬಿಕೊಳ್ಳೋ ಭಾಗ್ಯ ನನಗೆ ಇವತ್ತು ಸಿಕ್ತು. ಸೊ ಹೊರಗೆ ಬಂತು, ಕೂತ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು 10-20 ನಿಮಿಷ ಆ ದೇವಸ್ಥಾನದೊಳಗೆ ನಾವು ಕೂತ್ಕೊಂಡ್ವಿ. ಏನೋ ಒಂಥರ ನೆಮ್ಮದಿ, ಸಮಾಧಾನ. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಗೆಟಿವ್ ಹೋಗಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಅದು ನನ್ನ ಖಂಡಿತ ನನಗಾಯಿತು. ಇದು ಎಲ್ಲರಿಗೂ ಹಾಗೆ ಕೂತು ನಾವು ಹೊರಟು ಬರುವಾಗ ಅರಿಶಿನ ಕುಂಕುಮ ತಗೊಂಡೋಗಿ ಬನ್ನಿ ಅಂತ ಅಲ್ಲಿ ನಮ್ಮನ್ನು ಕರೆದ್ರು. ಸಿಕ್ಕಾಬಿಟ್ಟೆ ಖುಷಿ ಆಗೋಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಮಗೂ ಅರಿಶಿನ ಕುಂಕುಮ ಸಿಗುತ್ತಲ್ಲ ಅಂತ. ಆ ತಾಯಿನ ನೋಡೋಕ್ಕಂತ ಬಂದೊಳಗೆ ನನಗೆ ಅರಿಶಿನ ಕುಂಕುಮನ ಆ ತಾಯಿ ನೀಡಿ ಮಡ್ಲಿಕ್ಕಿನ ನನ್ನ ಉಡ್ಲಲ್ಲಿ ಇಟ್ಟಿದ್ದಾಳೆ. ತುಂಬಾ ಖುಷಿ ಆಗ್ತಿದೆ ನನಗೆ. ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. 2 ಮಾತಿಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನನಗೆ. ಆ ತಾಯಿ ಸನ್ನಿಧಿಯಲ್ಲಿ ನನಗೆ ಅರಿಶಿನ ಕುಂಕುಮ ಮಡ್ಲು ತುಂಬಿತ್ತು ನೋಡಿ. ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಆ ತಾಯಿ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ತುಂಬಾ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಯಾಕಂದರೆ ದೇವಸ್ಥಾನದಲ್ಲಿ ಕರೆದು ಅರಿಶಿನ ಕುಂಕುಮ ಕೊಡೋದು ಅಷ್ಟು ಸುಲಭ ಅಲ್ಲ. ನನಗೆ ಆ ಭಾಗ್ಯ ಸಿಕ್ಕಿದೆ ಗೈಸ್. ಸಿಕ್ಕಾಪಟ್ಟೆ ಖುಷಿ. ಕೊನೆಗೂ ಆ ತಾಯಿನ ದರ್ಶನ ತೊಗೊಂಡು ಅರಿಶಿನ ಕುಂಕುಮನೂ ಸಹ ಪಡ್ಕೊಂಡು ನಾವು ಇವಾಗ ಹೊರಡ್ತಾಯಿದ್ದೀವಿ ಗೈಸ್. ನೋಡ್ತಿದ್ದೀರಲ್ಲ, ಆ ತಾಯಿ ಸನ್ನಿಧಿಗೆ ಬಂದರೆ ಎಷ್ಟು ಖುಷಿ, ಮುಖದಲ್ಲಿ ಎಷ್ಟು ಕಳೆ ಅನ್ನೋದು ಇಲ್ಲಿ ನೋಡೋದಕ್ಕೆ ಒಂಥರ ಹಬ್ಬ ಗೈಸ್. ಇಲ್ಲಿ 2 ಕಣ್ಣು ಸಾಲದು. ಹಾಗೆ ನೋಡ್ತಾ ಬಂದಾಗ ಹಸಿರು ಬಳೆ, ಅರಿಶಿನ ಕುಂಕುಮ, ಹಬ್ಬದ ವಾತಾವರಣ ಕಾಣ್ತಿದೆ ಗೈಸ್. ನೋಡ್ತಿದ್ದೀರಲ್ಲ ಎಷ್ಟು ಖುಷಿ. ಪ್ರತಿದಿನವೂ ಕೂಡ ಹೀಗೆ ಆ ತಾಯಿ ಮುಂದೆ ಈ ಥರ ಇರುತ್ತೆ. ಕೊನೆಗೂ ಆ ಹಬ್ಬದ ಸಡಗರನ ಕಣ್ಣು ತುಂಬಿಕೊಂಡು, ಆ ತಾಯಿನ ಕಣ್ಣು ತುಂಬಿಕೊಂಡು ನಾವು ಕೂಡ ಹೊರಗಡೆ ಹೊರಟು ಬಂದಾಯಿತು. ನಾವು ಇವಾಗ ಹೊರಡೋಕ್ಕೆ ಒಂದು ಆಟೋ ಹುಡುಕ್ತಿದ್ವಿ ಗೈಸ್. ಕೊನೆಗೂ ಆಟೋ ಸಿಕ್ಕಾಯಿತು. ಇವಾಗ ನಾವು
ಸೌದತ್ತಿಗೆ ಹೊರಡಬೇಕು. ಸೌದತ್ತಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಎಲ್ಲರಿಗೂ ಆ ತಾಯಿನ ದರ್ಶನ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಅಲ್ಲಿ ಫೋಟೋ ವಿಡಿಯೋ ಅಲೋ ಇರಲಿಲ್ಲ. ಹಾಗಾಗಿ ಅಲ್ಲಿ ನಾನು ತೆಗಿಯೋಕ್ಕಾಗಲಿಲ್ಲ. ಹಾಗೆ ಆಟೋದಲ್ಲಿ ಬರುವಾಗ ಒಂದು ಕುಂಭಮೇಳ ಸ್ಟಾರ್ಟ್ ಆಗಿತ್ತು. ಯಾವುದೋ ದೇವಸ್ಥಾನದಲ್ಲಿ ದೇವಸ್ಥಾನ ಓಪನ್ ಮಾಡ್ತಾಯಿದ್ರು ಅನಿಸುತ್ತೆ. ಹಾಗಾಗಿ ಕುಂಭಮೇಳ ಆಗಿರ್ಬೋದು, ಡೊಳ್ಳು ಕುಣಿತ ಅವೆಲ್ಲ ಅದು ಸಕ್ಕತ್ತಾಗಿತ್ತು ಅಲ್ಲಿ ನೋಡೋದಕ್ಕೆ ಮಾತ್ರ. ಅಮೇಝಿಂಗ್. ಕೊನೆಗೂ ನಾವು ಸೌದತ್ತಿ ಬಸ್ ಸ್ಟಾಪಿಗೆ ಬಂದಿದ್ದೆ ನಾವು ಹೋಟ್ಲಿಗೆ ಗೈಸ್. ನೀವು ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ಏನಾರು ತಿಂದ್ಕೊಂಡು ಹೊರಡೋಣ ಅಂತ ಇನ್ನು ಆರ್ಡ್ರ್ ಮಾಡೋದಕ್ಕೆ ವೇಟರ್ನ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ತುಂಬಾ ರಶ್ ಇತ್ತು. ಸೊ ಹಂಗಾಗಿ ನಮ್ಮ ಕಡೆ ಇನ್ನೂ ಬಂದಿಲ್ಲ ವೇಟರು. ಇಲ್ಲಿ ಏನು ಸೌದತ್ತಿ ಸ್ಪೆಷಲ್ಲು ಅದನ್ನೇ ನೋಡಿ ನಾವು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡ್ತಾ ಇದ್ದೀವಿ ನೀವು ಬರ್ತಿದ್ದಾರೋ ಇಲ್ವೋ ಅಂತ ವೇಟ್ ಮಾಡ್ತಿದ್ದೀವಿ. ಬಂದ ತಕ್ಷಣ ಆರ್ಡ್ರ್ ಮಾಡೋದೇ ನಿಮ್ಮ ಮುಂದೆ ನಾವು ಬರೋದೇ ಗೈಸ್. ಕೊನೆಗೂ ನಾವು ಆರ್ಡ್ರ್ ಮಾಡಿದ್ವಿ. ನಾನು ಆರ್ಡ್ರ್ ಮಾಡಿದ್ದು ಪೂರಿ ಊಟ, ಅವನು ಮಸಾಲೆ ಖಾಲಿ ದೋಸೆ ತೊಗೊಂಡ. ಯಾಕೆಂದರೆ ಇಲ್ಲಿ ಊಟ ಸರಿ ಇರಲ್ಲ, ಅಮ್ಮ ಬೇಡ ಧಾರವಾಡದಲ್ಲಿ ಊಟ ಮಾಡೋಣ ಅಂದ್ಕೊಂಡು ನಾವಿಲ್ಲಿ ಇಷ್ಟು ಐಟಮ್ನ ನಾವು ತೊಗೊಂಡು ಊಟ ಮಾಡ್ತಾಯಿದ್ದೀವಿ ಗೈಸ್. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರ ಸಪೋರ್ಟ್ ನನಗೆ ಬೇಕು ಗೈಸ್, ನನಗೆ ಬೇಕು. ಏಕೆಂದರೆ ನಿಮ್ಮಿಂದನೇ ನಾವು ಹೊಸ್ದಾಗಿ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ರೀಸೆಂಟಾಗಿ ನಾನು ಕೂಡ ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿದಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ. ಇಷ್ಟ ಆಗಿದ್ದರೆ ಎಲ್ಲ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಪ್ಲೀಸ್ ನಾನು ಕೇಳ್ಕೊಳ್ಳೋದೊಂದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಗೈಸ್. ಬಾಯ್.